ಕಡೆಯಿಂದ ನೋಡಿದ್ರೆ ಪಕ್ಕ ನಮ್ ಡಿ ಬಾಸ್ ತರ ಕಾಣಿಸ್ತಿಲ್ವಾ? ಇಲ್ಲ ಕಣ, ಅದು ನಮ್ ಯಶ್ ತರ ಕಾಣಿಸ್ತಾ ಇಲ್ವಾ? ಕನ್ಫ್ಯೂಸ್ ಆಗಿ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಬನ್ರಿ. ಅಕ್ಕ, ಆಗ್ಲಿಂದ ನಾವು 3 ಜನ ತಲೆಗೆ ಹುಳ ಬಿಟ್ಕೋತಾ ಇದ್ದೀವಿ. ಇದು ಯಾರ ಚಿತ್ರ ಹೇಳು? ಸುಮ್ನಿರಲ್ಲ, ಅವ್ಳು ಮೊದ್ಲೇ ಎದುರ್ಕೋತಾಳೆ. ಅಂಬೆ, ನೀನ್ ಬರಿಯಮ್ಮ, ಬರೀ ನೀನು ಒಳಗಡೆ ಇಂಥ ಟ್ಯಾಲೆಂಟ್ಗಳೆಲ್ಲ ಊದ್ಕೊಂಡ್ ಕೂತೈತೆ ಅಂತ ಗೊತ್ತಿರ್ಲಿಲ್ಲ. ಸೂಪರ್, ಬರೀ ನೀನ್ ಬರೀ. ಅದ್ ಹೆಂಗಣ ಸಾಧ್ಯ? ನಾನು ಅಕ್ಕ ಇಷ್ಟು ವರ್ಷ ಆಡ್ಕೊಂಡು ಬೆಳ್ದವ್ರು, ನನಗ್ ಬರ್ದೇ ಇರೋ ಟ್ಯಾಲೆಂಟ್ ಅಕ್ಕನ್ಗೆ ಹೆಂಗ್ ಬಂತು ಅಂತ. ನಾನೇನು ಇಷ್ಟು ವರ್ಷ ಮಲ್ಲಿಕೊಂಡು ಬೆಳೆದ್ನೆ, ನಾನು ಜೊತೆಗೆ ತಾನೇ ಬೆಳೆದಿದ್ದು. ಸುಮ್ನಿರೋ, ಅವ್ಳು ಯಾರ ಚಿತ್ರ ಬಿಡಿಸ್ತಾಳೆ ನೋಡೋಣ ಫಸ್ಟ್. ಅಂಬೆ, ನೀನ್ ಬರೀ 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 ಬರೀ. ಇರ ಚಮಟಿರ. ಆಯ್ತಾ ಬಾಂಬಿ, ನೀನ್ ಈಗ್ಲೇ ತೋರ್ಸ್ಬೇಡ, ಆರಾಮಾಗಿ ನಿಧಾನಕ್ಕೆ ಬರೆಯವ. ನಿಮ್ಮ ಋಷಿ ಸರ್ ಹೆಂಗ್ ಕಾಣಿಸ್ತಾರ ನೋಡೇ ಬಿಡ. ಬಿಡಿಸ್. ಏನಂದೆ? ಏನಂದೆ? ಕಿವಿ ಕೇಳ್ಸಲ್ವಾ ನಿಂಗೆ? ಅಂಬಿ, ಬೇಡ, ನೀವ್ ಯಾಕೋ ಓವರ್ ಆಯ್ತು. ನಿನ್ನ ಈ ಮನೆ ಕರ್ಕೊಂಡು ಬಂದಿದ್ದು ನಾವೇ ತಾನೆ, ನಮ್ಗೆ ಆವಾಜ್ ಹಾಕ್ತಿದ್ಯಾ ನೀನು? ನೋಡು ಮಿನಿ ಆವಾಜ್ ಹಾಕಂಗ್ ಮಾಡ್ತಿರೋದ್ ನೀವು. ನೋಡೋ ನಿಕ್ಕ, ನೀನ್ ಒತ್ತಿ ಕೇಳ್ದೆ ಅಂತ ಹಂಗಂದೆ. ಅದ್ ಬಿಟ್ರೆ ನನ್ ಮನ್ಸಲ್ಲಿ ಹಂಗೆಲ್ಲ ಏನಿಲ್ಲ. ನೋ ನೋ, ಐ ಡೋಂಟ್ ಬಿಲೀವ್ ಯು. ನೀನ್ ಚೇಂಜ್ ಆಗಿದ್ಯಾ, ತುಂಬಾ ಚೇಂಜ್ ಆಗಿದ್ಯಾ. ಮೊದ್ಲೆಲ್ಲ ಮಾತ್ ಎತ್ತಿದ್ರೆ ನನ್ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಎದುರಿಸ್ತಿದ್ದೆ. ನಾನ್ ನಿನ್ ಕಾಲ್ ಇಟ್ಕೊಂಡು ಇರು ಅಂತ ಬೇಡ್ಕೋಬೇಕಿತ್ತು. ಆದ್ರೆ ಈಗ ನಿನ್ ಗಮನ ಎಲ್ಲ ಋಷಿ ಮೇಲಿದೆ. ಸಮಥಿಂಗ್ ಇಸ್ ರಾಂಗ್. ನಿನ್ನ ಹೀಗೆ ಬಿಟ್ರೆ ನೀನ್ ಸರಿ ಹೋಗಲ್ಲ. ಹೋಗಿ ಆಚೆ. Get out! ಏನದು ನಗು? ಏನಿಲ್ಲ ತಾರಾ, ನನ್ನ ಫ್ರೆಂಡ್ ಒಂದು ಫಾರ್ವರ್ಡ್ ಮೆಸೇಜ್ ಕಳಿಸಿದಾನೆ. ಒಬ್ಬ ಕುಡ್ಕ ರಾತ್ರಿ ಲೇಟಾಗಿ ಕುಡ್ಕೊಂಡ್ ಬರ್ತಾನೆ ಮನೆಗೆ. ರಾತ್ರಿ ಮಲಗೋಕ್ ಮುಂಚೆ ಪಂಚೆ ಉಟ್ಕೊಳ್ಳೋ ಬದಲು ಹೆಂಡತಿ ಪೆಟ್ಟಿಕೋಟ್ ಹಾಕೊಂಡ್ಬಿಡ್ತಾನೆ. ರಮೇಶ್, ಇದಕ್ಕೆಲ್ಲ ನಿಮಗ್ ನಗು ಬರತ್ತಾ? ವಿಷಯ ಅದಲ್ಲ, ಜೋಕ್ ಕಳ್ಸಿರೋರ್ ಮೇಲೂ ಡಿಪೆಂಡ್ ಆಗುತ್ತೆ. ಇದನ್ನ ಕಳ್ಸಿರೋ ನನ್ನ ಫ್ರೆಂಡು ಆಕ್ಚುಲಿ ಅವನ್ ಹೆಂಡತಿ ಗೊತ್ತಾಗ್ದಾಗೆ ಕುಡಿತಾನೆ. ಸೊ ಏನು ಇದು?
ಒಳ್ಳೆ ಕೋಇನ್ಸಿಡೆನ್ಸ್. ಇಂತನ ಒಂದು ಜೋಕ್ ಹೇಳ್ತಾ ಇದ್ದೆ ನಿಮ್ಮ ಅಮ್ಮಗೆ, ಒಂದು ಪಂಚೆ ಪೆಟ್ಟಿಕೊಟ್ಟು ಜೋಕು. ನೀನ್ ನೋಡಿದ್ರೆ ಏನದಕ್ಕೆ ಮದ್ವೆ ಮುಂಚೆನೆ ಈಗ ಹೇಗೆ ಅಂತ. ರಮೇಶ್ ಮೊದ್ಲು ನಗೋದನ್ನ ನಿಲ್ಸಿ. ಯಾಕಮ್ಮ ಅಪ್ಪ ಹಿಂಗಾಡ್ತಿದಾರೆ? ಅವ್ರು ಆಡೋದ ಹಾಗಿರ್ಲಿ, ನಿನ್ಗೇನೋ ಆಯ್ತು? ಅಲ್ಲಿಗೆ ಹೋದಾಗ್ಲೆಲ್ಲ ಏನಾದ್ರೂ ಒಂದ್ ಎಡವಟ್ ಮಾಡ್ಕೊಂಡೇ ಬರ್ತೀಯಲ್ಲ. ಬಿಡಿಯಮ್ಮ, ಅದೊಂದು ದೊಡ್ಡ ಕತೆ. ಹೇಳು, ಮಲ್ಗಕ್ಕೆ ಇನ್ನೂ ಅರ್ಧ ಗಂಟೆ ಇದೆ. ನಿದ್ದೆ ಬರೋವರೆಗೂ ಹೇಳು, ಕೇಳೋಣ. ಹೇಳು, ಕೇಳಪ್ಪ. ಕಮ್ಲಿ ಅವರು ಕಾಫಿ ಮಾಡಿಕೊಟ್ರು, ನಾನೇ ಕುಡಿಬೇಕಾರೆ ಅದು ಚೆಲ್ಲೋಯ್ತು. ಓ, ಕಾಫಿ ಅಷ್ಟು ಕೆಟ್ಟದಾಗಿತ್ತ? ನಮ್ಮನೆ ಕಾಫಿಗಿಂತಾನ? ನೀವ್ ಯಾಕೋ ನಾನು ಆಡ್ಕೊಬೇಕು ಅಂತಾನೆ ಕಾಯ್ಕೊಂಡು ಕೂತಿರೋ ಹಾಗಿದ. ಹೇ ರಿಷಿ, ಒಂದು ಒಳ್ಳೆ ಜೋಕ್ ನೆನಪಾಗ್ತಿದೆ, ಹೇಳ. ರಮೇಶ್, ಅಯ್ಯೋ, ಇಷ್ಟೇ ಆಡ್ಕೊಂಡಿದ್ದಾಯ್ತು, ಇನ್ ಅದೊಂದು ಯಾಕೆ? ಅದನ್ನು ಹೇಳ್ಬಿಡಿ, ಸಮಾಧಾನ ಆಗ್ಲಿ. ಓಕೆ ಓಕೆ, ಥ್ಯಾಂಕ್ಸ್. ಈಗ ಒಂದು ಪ್ರಶ್ನೆಪ್ಪ, ಶರ್ಟ್ ಮೇಲೆ ಟೀ ಚೆಲ್ಲಿದ್ರೆ ಅದೇನಾಗುತ್ತೆ? ಇನ್ನೇನಾಗತ್ತೆ? ಕಲೆ ಆಗತ್ತೆ. ನೋ ನೋ ತಾರ, ಫಾರ್ ಫಸ್ಟ್ ಟೈಮ್ ಯು ಆರ್ ರಾಂಗ್. ಶರ್ಟ್ ಮೇಲೆ ಟೀ ಚೆಲ್ಲಿದ್ರೆ ಅದು ಟೀ ಶರ್ಟ್ ಆಗುತ್ತೆ. ಅಪ್ಪ, ನಾನ್ ಚೆಲ್ಕೊಂಡಿ ಟೀ ಅಲ್ಲ, ಕಾಫಿ. ವಾಟ್ ಎವರ್, ಜೋಕ್ ಜೋಕ್ ತರ ಎಂಜಾಯ್ ಮಾಡ. ನೀನು ನಿಮ್ಮ ಅಮ್ಮನ ತರ. ನಿಮ್ಮಪ್ಪನ್ ಜೋಕ್ ಕೆಟ್ಟಾಗಿದ್ಯೋ ಅಥವಾ ನಿನ್ ಅವತಾರ ಕೆಟ್ಟಾಗಿದ್ಯೋ ನನಗೆ ಕಂಪೇರ್ ಮಾಡಕ್ ಆಗ್ತಾ ಇಲ್ಲ. ನಿನ್ನ ಹೀಗ್ ನೋಡಕ್ ಆಗ್ತಾ ಇಲ್ಲ. ಮೊದ್ಲು ಹೋಗಿ ಬಟ್ಟೆ ಬದಲಾಯಿಸಿ. ಓ, ಇನ್ನೊಂದು ಜೋಕ್ ಕಲಿಸಿದಾನೆ, ಹೇಳ. ನೀವೇ ಓದ್ಕೊಂಡು ನೀವೊಬ್ರೇ ನಕ್ಕೊಳ್ಳಿ. ಗಂಡನ ಜೊತೆ ಒಂದು ಜೋಕ್ ಎಂಜಾಯ್ ಮಾಡೋಷ್ಟು ತಾಳ್ಮೆ ಇಲ್ಲ. ಏಯ್, ಈ ಪರಿಸ್ಥಿತಿನ 2 ತರ ಡೀಲ್ ಮಾಡ್ಬೋದು. ಒಂದು, ಈಗಾಗ್ಲೇ ನಂಗೆ ಸಿಕ್ಕಾಪಟ್ಟೆ ನೆತ್ತಿಗೇರಿದೆ. ನಾನು ನಿಂತರ ಕಯ್ಯ ಮಯ್ಯ ಅಂತ ಕೂಗಾಡಿ ಜಗಳ ಆಡಿ ಇಬ್ರು ನೀರ್ ಕುಡ್ದು ತೆಪ್ಪಗ್ ಮಲ್ಕೊಳ್ಳೋದು. ಇಲ್ಲ ಅಂದ್ರೆ ಬುದ್ಧಿ ಇರೋ ದೊಡ್ಡವ್ರು ಹೇಳ್ದಂಗೆ ಕಾಂಪ್ರ ಆಗೋದು. ಏನಂತ್ಯ? ಕಾಂಪ್ರೋ? ತಪ್ಪು ಮಾಡಿರೋಳು ನೀನು. ನಾನ್ ನಿನ್ ಜೊತೆ ಯಾಕೆ ಕಾಂಪ್ರೋ ಆಗ್ಬೇಕು? ಹೋಗಿ ಆಚೆ. ಏನೇ, ಮನೆಯಿಂದ ಆಚೆ ಹಾಕ್ತೀನಿ ಅಂತ ಎದುರಿಸ್ತಾ ಇದ್ಯಾ? ಅದೇಂಗ್ ನನ್ನ ಈ ಮನೆಯಿಂದ ಆಚೆ ಹಾಕ್ತೀಯೋ ನಾನು ನೋಡೇ ಬಿಡ್ತೀನಿ. ನೋಡೆ, ಈಗ ನಾನು ಅಂಬಿ ಅಲ್ಲ, ಕಮ್ಲಿ. ಈಗ ನನ್ನ ಮನೆಯಿಂದ ಆಚೆ ಕಳ್ಸಿದ್ರೆ ನೀನು ತುಂಬಾ ಜನಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಮುಖ್ಯವಾಗಿ ನಿಮ್ಮ ಅಜ್ಜಿಗೆ. ಈ ಅಜ್ಜಿ ಅಲ್ಲ, ಮಹಾಜನ್ ಅಜ್ಜಿಗೆ. ಏನು, ಈಗ್ಲೇ ಹೋಗಿ ಅಜ್ಜಿಗೆ ಹೇಳ? ಅಯ್ಯೋ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಬಾ, ಸುಮ್ನೆ ಬಂದ್ ಮಲ್ಕೋ. ಅಮ್ಮಮ್ಮ, ನೀವ್ಯಾಕೆ ಇವಳಿಗೆ ಭಯ ಪಡ್ಕೋತಿದ್ದೀರಾ? ಇವಳು ಯಾರು, ಎಲ್ಲಿಂದ ಬಂದ್ಲು ಅನ್ನೋದನ್ನೇ ಮರ್ತೋಗಿದ್ದಾಳೆ ಅನ್ಸುತ್ತೆ. ನೀಯತ್ತಿಲ್ದೆ ಅವ್ರನ್ನ ಕರ್ಕೊಂಡ್ ಬಂದ್ರೆ ಹೀಗೆ. ಹೌದು ಕಣೆ, ನಾನ್ ಎಲ್ಲಿಂದನೋ ಬಂದವಳೆ. ಏನಿವಾಗ? ಆದ್ರೆ ಅಲ್ಲೇದನ್ ಯಾವ್ದು ಮರ್ತಿಲ್ಲ. ನನ್ನ ಹೆಸರು ಅಂಬಿ, ಅಂಬಿಕಾ. ನನ್ನ ಅಜ್ಜಿ ಡೀಲ್ ರಾಣಿ. ನಾವು ಕಳ್ತನ ಮಾಡ್ಕೊಂಡೆ ಜೀವನ ಮಾಡೋದು. ಈ ಮನೆ ಕಾಲಿಟ್ಟಾಗ್ಲೂ ಇಲ್ಲಿಂದ ಏನಾದ್ರು ಒಡ್ಕೊಂಡು ಆಚೆ ಹೋಗ್ಬೇಕು ಅಂತಾನೆ ಇದ್ದೆ. ಆದ್ರೆ ಈಗ ನಿರ್ಧಾರ ಮಾಡಿದೀನಿ, ನಾನ್ ಇದೇ ಮನೇಲೆ ಕಮ್ಲಿಯಾಗೆ ನಾಟಕ ಮಾಡ್ಕೊಂಡಿರ್ತೀನಿ. ನಾನು ಕಮ್ಲಿನೇ. ಏನಿವಾಗ? ನಿನ್ನಿಂದ ಏನ್ ಮಾಡ್ಕೊಳಕ್ ಸಾಧ್ಯ? ನೋಡು ಅಂಬಿ, ನೀನು ಹೀಗೆಲ್ಲ ಮಾಡೋದು ನಿಜವಾಗ್ಲೂ ಸರಿ ಇಲ್ಲ. ಸರಿ ತಪ್ಪು ಎಲ್ಲ ಹೋಯ್ತು ಮಿನಿ. ಇನ್ಮೇಲೆ ನಂದೇ ಆಟ.
ಬಾಯ್ ಮುಚ್ಚೆ ಚೀಟರ್. ಈಗ ನೀನಾಗೆ ಈ ಮನೆ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಹೇಗ್ ಆಚೆ ಆಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ಗೂ ಚೆನ್ನಾಗ್ ಗೊತ್ತು ಅದು ನಿನ್ನಿಂದ ಸಾಧ್ಯ ಇಲ್ಲ ಅಂತ. ಈ ಮನೇಲಿ ಎಲ್ರು ನನ್ನ ಕಮ್ಮಿ ಅಂತಾನೆ ನಂಬಿದ್ದಾರೆ. ನಾನ್ ಮನ್ಸ್ ಮಾಡಿದ್ರೆ ಏನೇ ಮಾಡ್ತೀಯಾ? ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಇಡಿಯಟ್ಸ್. ಒಂದನ್ನ ನೆನ್ಪಿಟ್ಕೋ, ನೀನ್ ಋಷಿ ಹಿಂದೆ ಬಿದ್ದಿರ್ಬೋದು, ಬಟ್ ಅವನ್ ಲವ್ ಮಾಡ್ತಿರೋದು ಕಮ್ಲಿನೇ ಹೊರತು ಅಂಬಿನಲ್ಲ. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವೋ. ಇದೇನಣ್ಣ ಇದು? ಅಕ್ಕ ಡ್ರಾಯಿಂಗ್ ಮಾಸ್ಟರ್ ರವಿವರ್ಮಂಗಿಂತ ಜಾಸ್ತಿ ಟೈಮ್ ತಗೋತಾವಳೆ. ಕೇಸರಿ ಬಾತ್ ಮಾಡಿದ್ಲು, ನಾಲ್ಗೆ ರುಚಿಯಾಗಿತ್ತು. ಸಬಾಸ್ ಅನ್ನಪ್ಪ, ಇದನ್ನ ಯಾವ್ದನ್ನ ಹಿಡ್ಕೊಂಡ್ ಕೂತವಳು ಬರೆಯೋಕೆ. ಏ ಬಾಂಬಿ ಮಲಿಕೋಣ, ನನ್ ನಿದ್ದೆ ಬರ್ತಾ ಇದೆ ನಂಗೆ. ಇರಜಿ ಆ ರಿಷಿ ಸರ್ ಹೆಂಗವ್ರೆ ನೋಡೇ ಬಿಡ. ಏ ಹೆಂಗ್ ಅವನೇನೋದ್ ನೋಡಕ್ ಬಿಡು, ಆ ತರ ನಿಜವಾಗ್ಲೂ ಇದಾನ ಅನ್ನೋದು ಡೌಟ್. ಇವಳು ಆಡ್ತಿರೋದ್ ನೋಡಿದ್ರೆ ಎಲ್ಲ ಬರೀ ಭ್ರಮೆಯನ್ನೇನೋ ಅನ್ಸ್ತಾ ಇದೆ. ವಾ, ಇದೇನಿದು? ಅಜ್ಜಿ ಹೊಸ ಬಾಂಬ್ ಹಾಕ್ತಾವಳೆ. ಎಲ್ಲ ಏನಿಲ್ಲ, ಸುಮ್ನೆ ಮಲಿಕಳಜಿ ನೀನು. ಏನಾರು ಮಾಡ್ಕೊಳ್ರಪ್ಪ, ನಂಗೂ ನಿದ್ದೆ ಬರ್ತಾ ಇದೆ. ಈ ಸೊಳ್ಳೆ ಬೇರೆ. ಅಣ್ಣ, ಬರ್ದು ಕೈನೂ ಬರಲ್ವಾ? ನೀನೇನೋ ದೊಡ್ಡ ಲಾಡ್ ಲಬಕ್ ದಾಸ್ ತರ ಹೇಳ್ಬಿಟ್ಟೆ ಅನ್ಬಿಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬರೀತಾವಳಲ್ಲ, ಇನ್ನೂ ಅದು ಎಷ್ಟು ಸಲ ಬರೆದ್ರೆ ಕಂಪ್ಲೀಟ್ ಆಯ್ತದ ಹೋಗಿ ಏನು ಅಲ್ವಾ? ರಿಷಿ ಫೋಟೋ ಬಿಡಿಸು ಅಂತ ಹೇಳಿ ನಾನು ತಪ್ಪು ಮಾಡ್ಬಿಟ್ಟೆ. ನಾಳೆ ಮುಂದುವರ್ಸ್ಕೋಬಹುದು, ಅವ್ಳಿಗೆ ನಿಲ್ಸಕ್ಕಾದ್ರೂ ಹೇಳು. ಒಂದೊಳ್ಳೆ ಆಟ ಆಡೋಣ. ಏನಾಟ? ಇರು ಬಂದೆ. ಹೌದೌದು, ನೀನು ಕಮಲಿ ಅಂತ ಹೆಸರು ಹೇಳ್ಕೊಂಡು ನಮ್ಮನ್ನ ಬ್ಲಾಕ್ ಮೇಲ್ ಮಾಡಿ ಹೆದರ್ಸಿದ್ರೆ ನಾವು ರಿಷಿಗೆ ಹೇಳ್ತೀವಿ ಇವಳು ಕಮಲಿನೇ ಅಲ್ಲ ಅಂತ. ಆಗ ರಿಷಿ ನಿನ್ನ ಕ್ಯಾಕರ್ ಸುಗ್ದು ಮನೆಯಿಂದ ಆಚೆ ಹಾಕ್ತಾನಷ್ಟೇ. ನೀನು ಕಮ್ಲಿ ತರಾನೇ ಇರ್ಬೋದು, ಆದ್ರೆ ನೀನ್ ಕಮ್ಲಿ ಅಲ್ಲ ಅನ್ನೋದು ನೆನ್ಪಿರ್ಲಿ. ಏನ್ರೆ ಇಬ್ರು ನನ್ನ ಹೊಟ್ಟೆ ಉರಿಸ್ತಾ ಇದ್ದೀರಾ? ನೀವ್ ಏನೇ ಎಗರಾಡಿದ್ರು ಮೇಷ್ಟ್ರು ಮುಂದೆ ನೀವು ಪ್ರೂವ್ ಮಾಡಕ್ ಆಗಲ್ಲ. ಆಗತ್ತೆ. ನನ್ನ ಹೆಸರು ಅಂಬಿಕಾ. ನಾವ್ ಕಳ್ತನ ಮಾಡ್ಕೊಂಡೆ ಜೀವನ ಮಾಡೋದು. ನಾನ್ ಈ ಮನೇಲೆ ಕಮ್ಲಿ ತರ ನಾಟಕ ಮಾಡ್ತೀನಿ. ನಿನ್ ಬಾಯಿಂದಾನೆ ನೀನ್ ಹೇಳಿದ್ಯಾ ರಿಷಿ ನಂಬ್ತಾನೆ. ವಾವ್, ಸೂಪರ್ ಬೇಬಿ, ನೀನು ಸೂಪರ್. ಓ, ಈ ಲೆವೆಲ್ಗೂ ಇಳ್ದು ಬಿಟ್ರ ನೀವು? ಹಂಗಾದ್ರೆ ಇಲ್ಲಿ ನಾನ್ ನಿಮ್ಗೆ ಬೇಡ ಅಂತ ಆಯ್ತು. ನಾನ್ ಹೋದ್ಮೇಲೆ ನೀವಿಬ್ರು ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ. ನನ್ನೇ ಬ್ಲಾಕ್ ಮೇಲ್ ಮಾಡ್ತೀರಾ? ನಾನ್ ಇಲ್ಲಿಂದ ಹೋಗ್ತೀನಿ. ವಾಗ್ರಲೇ. ಏಯ್, ಯಾಕೆ ಹೋಗ್ತಿದ್ಯಾ? ನಾವ್ ಹೇಳಿದ್ದು ನೀನ್ ಹೋಗು ಅಂತಲ್ಲ, ಕಮಲಿ ತರಾನೇ ಆಕ್ಟ್ ಮಾಡ್ಕೊಂಡು ಇರು ಅಂತ ಹೇಳ್ತಾ ಇದೀವಿ. ಓಯ್ ಮಿನಿ, ನೀನ್ ಗೇರ್ ಬದಲಾಯಿಸ್ದಂಗೆ ನಾನ್ ಬದಲಾಗಕ್ ಆಗಲ್ಲಮ್ಮ. ಮಿನಿ, ನಾನ್ ಬರ್ತೀನಿ. ಅಲ್ಲ, ನಾನ್ ಹೋಗ್ತಾ ಇದ್ದೀನಿ. ಬಾಯ್. ಏಯ್, ನಿಂತ್ಕೋ ಬೇಬಿ, ಹೋಗ್ತದೆ ಬೇಬಿ. ಅಯ್ಯೋ, ಹೋದ್ರೆ ಹೋಗ್ಲಿ ಅಮ್ಮಮ್ಮ, ನಮ್ಮ ಹತ್ರ ಈ ವಿಡಿಯೋ ಇದೆ. ಅವಳು ಏನಾದ್ರೂ ಬಾಯ್ ಬಿಟ್ರೆ
ರಿಷಿಗೆ ಈ ವಿಡಿಯೋ ತೋರ್ಸೋಣ. ಏಯ್ ಅಯ್ಯೋ ಅಯ್ಯೋ ಬೇಬಿ ಹೋಗ್ಬಿಟ್ಲು ಬೇಬಿ ಅಂತಣ್ಣ ಕೇಳಿದ್ರೆ ಏನ್ ಹೇಳೋದು ಇವಾಗ? ಹೂ ಕೇರ್ಸ್ ಅಮ್ಮಮ್ಮ. ಅಂಬೆ ಬಂದ ನಾಡಕ್ಕೆ. ನಿಂಗೆ ಇಷ್ಟವಾದ ಆಟ ಆಡೋಣ ಹೇಳು. ರಿಷಿ ಸರ್ ಅಯ್ಯೋ ನಿಮ್ ರಿಷಿ ಸರ್ ಎಲ್ಲೂ ಹೋಗಲ್ಲ, ಅಲ್ಲಿಡಮ್ಮ ಬಾಮ್ಮ ಆಡೋಣ. ಏನ್ ಹಿಂಗೆ ಹೇಳ್ಬಿಟ್ಟೆ? ನಿಂಗೆ ಇಷ್ಟವಾದ ಆಟ ಇಸ್ಪಿಟ್ಟು. ಬಾ 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 ಕೂತ್ಕೋ. ಬರೋಣ ಫಸ್ಟು ಅಕ್ಕನಿಗೆ ಹಾಕು. ಯಾಕವ ಮೊದ್ಲೆಲ್ಲ ಆಟ ಆಡೋದಕ್ಕೆ ಕುಣಿದಾಡ್ಕೊಂಡ್ ಬರ್ತಿದ್ದೆ, ನಮ್ ಜೀವನನೇ ಎಷ್ಟು ಈ ಆಟ ತಂಗಿ ಅಂತ ಹೇಳ್ತಿದ್ದೆ. ಈಗ ಏನಾಯ್ತು ತಂಗ್ಯವ? ಆಟ ಇಷ್ಟ ಇಲ್ವಾ? ಅಕ್ಕನಿಗೆ ಈ ಆಟ ನೆನಪಿಲ್ಲ ಅನ್ಸುತ್ತಣವು. ನನ್ ತಂಗಿ ಒಬ್ಬಂಗೆ ಯಾವಾಗ್ಲೂ ರಿಷಿ ಸಾರ್ದೆ ಜಪ ಅನ್ಸುತ್ತೆ. ಲವ್ ಅಷ್ಟೊಂದು ಸ್ಟ್ರಾಂಗು, ಬೇರೆ ಆಟನೇ ಬೇಡ ಅಲ್ವಾ ತಂಗ್ಯವ? ಕಣ್ಣ ಮುಚ್ಚಲ್ಲ ಆಡನ್ವಾ? ಏನ ಕಣ್ಣ ಮುಚ್ಚಾಲೆನಾ? ಇದೇನು ಐಟಮ್ಟಿ ಚೈಲ್ಡ್ ಆಟಗಳೆಲ್ಲ ಹೇಳ್ತಾವಳೆ. ಅಜ್ಜಿ ಅಜ್ಜಿ ಫೋಟೋ ಬೆಳಗ್ಗೆ ನೋಡ್ತೀನಿ ಕಣೆ, ನಂಗೆ ನಿದ್ದೆ ಬರ್ತಾ ಇದೆ ಕಣೆ ಅಮ್ಮ. ಅಜ್ಜಿ ಅಯ್ಯೋ ಏನ ನಿಂದ? ಕಣ್ಣ ಮುಚ್ಚಾಲೆ. ಕಣ್ಣ ಮುಚ್ಚಾನೆಲ್ಲ ಯಾವ ಮುಚ್ಚಾನೇನಿಲ್ಲ, ನಂಗೆ ಬಿಟ್ಬಿಟ್ಟು ಮಲ್ಗೋಕೆ. ಅಣ್ಣ ಅಕ್ಕನಿಗೆ ಚಿಕ್ಕ ವಯಸ್ಸಿಂದೆಲ್ಲ ನೆನಪಾಗೋಯ್ತು ಅನ್ಸುತ್ತೆ. ನಾವುಗಳು ಚಿಕ್ಕ ವಯಸ್ಸಲ್ಲೆಲ್ಲ ಆಟ ಆಡ್ತಿರ್ಲಿಲ್ವಾ? ಅದ್ ನೆನಪು ಮಾಡ್ಕೊಂಡು ನೋಡು, ಅಜ್ಜಿನ ಇಬ್ಬರಿಸ್ತಾವಳೆ. ಓ ಅಂಬಿ, ನಿಂಗೆ ಚಿಕ್ಕ ವಯಸ್ಸಲ್ಲಿ ನಾವು ಆಡ್ತಿದ್ದ 5 ವಯಸ್ಸೆಲ್ಲ ನೆನಪಾಯ್ತಾ? ಅಜ್ಜಿ ಮಲ್ಗಾಬಿಡೆ. ಅಜ್ಜಿ ಇರವ ನಾನು ಎಪ್ಸ್ತೀನಿ ಇರು. ಬಾ ಈ ಕಡೆಗೆ ಬಾ. ಅಜ್ಜಿ ಅಜ್ಜಿ ಏನ ನಿಂದು ಗೋಳ? ನನ್ ತಂಗಿ ವಾಸೆ ಪಡ್ತಾವಳೆ, ಕಣ್ಣ ಮುಚ್ಚಲು ಆಡ್ಲೇಬೇಕು ಇವತ್ತು. ನಾನು ಬರೋಕಿಲ್ಲ ಕೊಡಪ್ಪ. ಬಚ್ಚಿ ಎತ್ತಕವಲ್ಲ. ಹೋಗ ಎಚಂಟೆ ಬರ, ಕಾಲು ಕೈ ಇಟ್ಕೊಳ. ಅಜಯ್ ಪೊಲೀಸರು ಬಂದವ್ರೆ. ಈಗ ಎದ್ದೆ ಇಲ್ಲ, ಹೇಳು ಮೇಲೆ ಎದೇಳು ಮೇಲೆ. ಇವಳ ಅಜ್ಜಿ ಇವಳ ಮುಂದೆ ನಾನ್ ಕೈ ಕಟ್ಕೊಂಡು ನಿಂತ್ಕೊಬೇಕಾ? ನನ್ ಕಾಲ್ ಇಟ್ಕೊಂಡು ಕರ್ಕೊಂಡ್ ಬಂದವ್ರು ಇವ್ರು, ಈಗ ನನ್ನೇ ಮನೆಯಿಂದ ಆಚೆ ಹೋಗು ಅಂತೀಯಾರ? ಮಾಡ್ತೀನಿ ಇವ್ರಿಗೆ. ಏಯ್ ನಿಂತ್ಕೊಳೆ. ನೀನು ನಾನೇ ನಿನ್ನ ಮನಸ್ಸಾಕ್ಷಿ. ಅವಳು ಮನೆ ಬಿಟ್ಟು ಹೋಗು ಅಂದ್ರೆ ಬಂದ್ಬಿಟ್ಟ. ಮತ್ತೇನ್ ಮಾಡೋದು? ಡೀಲ್ಗೆ ಅಂತ ಬಂದವಳು. ಸುಮ್ನೆ ಡೀಲ್ ಮಾಡ್ಕೊಂಡಿರ್ಬೇಕು ತಾನೆ. ಆ ಮೇಷ್ಟ್ರು ಬಲೆಗೆ ಯಾಕೆ ಬಿದ್ದೆ? ನಾನೇನ್ ಬೇಕು ಅಂತ ಸಿಗಾಕೊಂಡ? ಆ ಮೇಷ್ಟ್ರನ್ನ ನೋಡಿದ್ರೆ, ಅವನ್ ಪ್ರೀತಿ ಮಾಡೋದನ್ನ ನೋಡಿದ್ರೆ ಯಾರ್ ತಾನೇ ಪ್ರೀತಿಯಲ್ಲಿ ಸಿಗಾಕೊಳ್ಳಲ್ಲ ಹೇಳು? ಬೇಡ ಅಂಬಿ, ನಿನ್ ಕ್ಯಾರೆಕ್ಟರ್ಗೂ ಇದಕ್ಕೂ ಸೆಟ್ ಆಗಲ್ಲ ನೋಡು. ಅದಕ್ಕೆ ಆ ಅನಿಕಾ ನಿನ್ನ ಮನೆಯಿಂದ ಆಚೆ ಹಾಕಿರೋದು. ಅವಳೇ ನನ್ನ ಆಚೆ ಹಾಕಿಲ್ಲ, ನಾನಾಗೆ ಆಚೆ ಬಂದಿದ್ದು. ಸರಿ ಬಂದೆ, ಈಗೆಲ್ಲ ಹೋಗ್ತೀಯಾ? ಇನ್ನೆಲ್ಲಿಗೆ? ನಮ್ಮನೆಗೆ. ಅಂಬಿ ಬಜಾರ್ ಇದ್ದೇ ಇದೆಯಲ್ಲ. ಅಯ್ಯೋ, ಈಗಾಗ್ಲೇ ಎಲ್ರು ನಿನ್ನ ಮರ್ತು ಆರಾಮಾಗಿರ್ತಾರೆ. ಈಗ ಹೋಗಿ ಏನ್ ಹೇಳ್ತೀಯ? ಏಯ್, ಏನ್ ತಲೆ ಕೆಟ್ಟಂಗ್ ಮಾತಾಡ್ತಿದ್ಯಾ? ನಮ್ಮ ಅಣ್ಣ ಬಂದಿರ್ತಾನೆ, ಅವನನ್ನ ಮರೆಯಕ್ ಸಾಧ್ಯನಾ?
ನಾನ್ ದಡ್ಡಿ ಅಲ್ಲ, ನೀನ್ ದಡ್ಡಿ. ಕಣ್ಮುಂದೆ ಇಲ್ಲ ಅಂದ್ರೆ ಹೆತ್ತವರು ಮರಿತಾರೆ. ಇನ್ನು ಈ ಅಜ್ಜಿ HMT ನಿಮ್ಮಣ್ಣ ಇವರೆಲ್ಲ ನಿನ್ ನೆನ್ಪಿಟ್ಕೊಂಡಿರ್ತಾರ? ಚಾನ್ಸೇ ಇಲ್ಲ. ಏಯ್, ಏನೇನೋ ಹೇಳಿ ನನ್ ಮನ್ಸು ಬದಲಾಯಿಸ್ಬೇಡ. ಸುಮ್ನೆ ಹೊಟ್ಟೋಗು. ನಿನಗೀಗ ಅರ್ಥ ಆಗಲ್ಲ, ಹೋಗು ಹೋಗು.